ಪೂಜಾ ಏ ಪೂಜಾ ಏ ನಿನ್ನ ಕೊಳಗಿನ ಬಂಗಾರ ಇಲ್ಲೈತಿ ರೀ ಬಂಗಾರ ಐತೈತಿ ಅದನ್ನೇನ್ ದಿನ ಹಾಕೊಳ್ಳೋದಿರ್ತೈತೇನ್ರಿ? ಅಲ್ಲ ಗೌಡನ್ ಹೆಂತಾಗಿ ಕೊಳ ತುಂಬ ಬಂಗಾರ ಹಾಕೋದ್ ಬಿಟ್ಟ ಇದೇನ್ ಬಂಡ ಹಚ್ಕೊಂಡ್ ಬಂದದಿ? ರೀ ಬಂಗಾರ ಇದು ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ್ರಿ. ದೇವ್ರ ಪ್ರಸಾದ ಐತ್ರಿ ಅದ. ಏ ಅದರ ನಂಗೆ ಗೊತ್ತಿಲ್ಲ. ನೀ ಬಂಡಾರ ಹಚ್ಕೊತ ಬಿಡ್ತದ ನಂಗೆ ಸಂಬಂಧ ಇಲ್ಲ. ಆದ್ರ ಕೊಳಾಗ ಬಂಗಾರ ಹಾಕೊಂಡ ಬರ್ಬೇಕ್ರಿ ಹೊರಗ. ದೇವ್ರ ಕೊಟ್ಟು ಮರ್ತಾನ ಅಂತ ಹೇಳಿ ಅದನ್ನ ಆಡಂಬರದಿಂದ ಹಾಕೊಂಡು ಎಲ್ಲಾ ತೋರ್ಸಿದಿರ್ತೈತೇನ್ರಿ? ಏ ಯಾ ದೇವ್ರ ಏನ್ ದೇವ್ರ ಹೆಂಗ್ ಕೊಡ್ತಾನು? ನಮ್ ಹಿರಿಯರು ಕಷ್ಟಪಟ್ಟು ದುಡ್ದಾರ ಅಂತೇಳಿ ಇವತ್ತು ಆಸ್ತಿ ನಮ್ಗೆ ಐತಿ. ನಾವು ಕಷ್ಟಪಟ್ಟಾಗಿ ಆಸ್ತಿ ಉಸುರು ಹೊಂಟಿದೀವಿ. ಏನ್ ದೇವ್ರ ನಿನ್ ದೇವ್ರ ಬಂದು ದುಡ್ಡು ಕೊಡ್ತಾನ ನಮ್ಗೆ ಇಲ್ಲಿ ಏನ್ರಿ? ಆದ್ರ ಅದೆಲ್ಲ ದೇವ್ರ ತಿನ್ರಿ ಏನು ಇಲ್ಲ. ಏನ ಇಲ್ಲಿ ದುಡಿದು ತಿನ್ನೋದು ಅದೇ. ನಾನೇ ಒಪ್ಕೋತೀನಿ, ದುಡಿಲಾರ್ದೇನೆ ಹೊಟ್ಟೆ ತುಂಬಂಗಿಲ್ಲ. ಆದ್ರ ಹಂಗಂತ ಹೇಳಿ ಆ ದೇವ್ರ ಇಚ್ಛೆ ಇರ್ಲಾರ್ದೇನೆ ಒಂದು ಹುಲ್ ಕಡ್ಡಿನೂ ಅಳಗಾಡಂಗಿಲ್ಲ. ಯಾಕೆಷ್ಟು ಕಿಗ್ಗಳಾಗಿ ಮಾತಾಡ್ತೀರಿ? ನೀವ್ ನಂಬಿಲ್ಲ ಅಂದ್ರ ನಂಬೋರಿಗಾರ ಅಡ್ಡಿ ಮಾಡ್ಬೇಡ್ರಿ. ನಾ ಭಕ್ತಿಲೇ ಭಂಡಾರ ಹಚ್ಕೊಂಡ್ರ ನೀವು ಹಿಂಗ ಕನಿಷ್ಠವಾಗಿ ಮಾತಾಡೋದು ಚಲೋ ಅಲ್ಲ. ಏ ಯಾ ದೇವ್ರಿಲ್ಲ ದೇವ್ರು ಇಲ್ಲ, ನಾವ ದುಡಿಬೇಕು ನಾವ್ ಮಾಡ್ಬೇಕ. ಅದೇನ್ ಹೇಳ್ತೀನಿ ನನಗ ಅಷ್ಟು ಕೇಳುವಾಗ ಮಾತಾಡ್ಬೇಕ. ಹೋಗು ಮೊದಲ ಬಂಗಾರ ಹಾಕೊಂಬರ ಹೋಗ. ಇಡಿ ಹೋಗ ಪಟ್ಟ ಹೋಗ. ನನಗೆ ಇದು ನೋಡಕ್ ಆಗತ್ ನೇನು? ನಾನು ಏತ್ ಬರೀ 24 ತಾಸು ಬರೀ ದೇವ್ರ ದೇನ್ರ ಅಂತಾಳ. ಏನ್ ದೇವ್ರ ಬಂದು ಊಟಕ್ಕೆ ಹಾಕ್ತಾನೆ ಇಲ್ಲಿ? ನಾವು ದುಡಿಬೇಕು, ನಾವು ದುಡ್ದಾಗನ ಎಲ್ಲ ಅನ್ನ ಸಿಗೋದು ಎಲ್ಲಾನು ಸಿಗೋದು. 4 ದುಡ್ಡು ಇದ್ರನ ಇಲ್ಲಿ ಸಮಾಜದಾಗ ಬೆಲೆ ಸಿಗ್ತೈತಿ. ಅದನ್ನ ಬಿಟ್ಟ ದೇವ್ರ ಅಂದ್ರೆ ದೇವ್ರ ಬಂದು ನಮ್ಗೆ ಮರ್ಯಾದೆ ಕೊಡ್ತಾನೆ. ಮಾತಾಡ್ತಾಳೆ. ಆಯ್ತವಾ, ಓನ್ಯಾಗೆಲ್ಲ ಮನೆ ತಗೊಂಬನ್ನಿ. ಇನ್ನು ಸಾವುಕಾರ ಮನೆಗೆ ಹೋಗಿ ಅದೊಂದು ಮನೆ ತಗೊಂಡ ಮುಂದೆ ಹೋದ್ರಾತ. ಹಾ ಇದು ಗೌಡನ ಹೆಂಡತಿ ಅಂದ್ರ ಹಿಂಗ ಕೊಳ ಬಂಗಾರ ಹಾಕೊಂಡ್ ಬಂದ್ರನ ಗೌಡನ ಹೆಂಡತಿ ಅಂತ ಹೇಳಿ ಗುರ್ತಿಸ್ತಾರ. ನೀನು ಎಲ್ಲಾರ್ಗತ್ತೆ ತೆಗೆದಿಟ್ಟು ಬಂದೈತಿಕೋ ಗೌಡನ ಹೆಂಡತಿ ನಂಗಿಲ್ಲ. ನನಗೆ ಯಾರೋ ಕೆಲಸ ಮಾಡಕ ತಕೋತಾರ. ರೀ ಆ ದೇವ್ರ ಪುಣ್ಯದಿಂದ ಅವನ ಆಶೀರ್ವಾದದಿಂದ ಮನ್ಯಾಗ ಆಸ್ತಿ ಅಂತಸ್ತ ಎಲ್ಲಾ ಐತಿ. ಆದ್ರ ಹಂಗಂತ ಹೇಳಿ ಇದನ್ನೆಲ್ಲಾ ಹಾಕೊಂಡು ದಿನ ನಮ್ಗ ನಾವು ಶ್ರೀಮಂತರದಿವತ್ ತೋರ್ಸ್ಕೊತ ಅಡ್ಡಾಡೋದ್ ಇರಂಗಿಲ್ರಿ. ಅದ್ರ ಬದಲು ಬೇಕಾದವ್ರಿಗೆ ಬಡವ್ರಿಗೆ ದಾನ ಧರ್ಮ ಮಾಡಿದ್ರ ಪುಣ್ಯ ಬರ್ತೈತಿ. ಇದನ್ನೆಲ್ಲಾ ಹಾಕೊಂಡ್ ತಿರ್ಗಾಡೋದ್ರಿಂದ ಏನಾಗೋದೈತಿ? ಏಯ್ ಬಡ್ರು ಅಂತ ಏನ್ ಹಚ್ಚಿದಿ ನೋಡು. ಅವ್ರು ಬಡ್ರಾಗಿದ್ದಕ್ಕ ನಾವು ಸಾವುಕಾರನು ಬಿರುದು ಬರ್ತೈತಿ. ಅವ್ರನ್ನ ಯಾವನತ್ತು ರೊಕ್ಕ ಕೊಟ್ಟ ನಾಯಿಗೆ ದುಡ್ಯಾಕ್ ಹಚ್ಕೋದು ದುಡಿಸ್ಕೋದು ಅವ್ರನ್ನ ಅಂದಾಗ ನಾವು ಸಾವುಕಾರ ಮೆರ್ಯಾಕ್ ಸಾಧ್ಯತೆ ಇಲ್ಲ. ಇದನ್ನ ನೀ ತಿಳ್ಕೊ. ಎಲ್ಲ ಬರೋಬರಿ ಐತಿ. ಬಂಗಾರ ಹಾಕೊಂಡಿದಿ ಬಾಳ ಚಂದ ಕಾಣತ್ತಿದಿ. ಆದ್ರ ಇದೆಲ್ಲದ್ರ ಮುಂದ ಈ ಬಂಡಾರ ಬಾಳ ಅಸಹ್ಯ ಕಾಣತೈತಿ. ಇದು ಬೇಡ. ಶಿವ ಎಲ್ಲಮ್ಮ ತಾಯಿ, ಇದು ಎಂತ ದೃಶ್ಯ ನೋಡಾಕತ್ತೀನವಾ? ಹಣಿಮೆಗಿನ ಭಂಡಾರ ಸಾವುಕಾರ ವರ್ಸಾಕತ್ಯಾನ. ಛೇ ಛೇ ಛೇ, ಶಾಂತಂ ಪಾಪಂ ಶಾಂತಂ ಪಾಪಂ. ಯಾಕಿಂತ ಬುದ್ಧಿ ಬತ್ತು ಇವ್ರಿಗೆ? ಛೇ ಛೇ, ನೀರ್ ತರೋಗ ಕೈ ತಗೋಬೇಕಣ. ಶ್ರೀ ಯಾಕಿಂತವೆಲ್ಲ ಮಾತಾಡತ್ತೀರಿ? ಪವಿತ್ರವಾದ ಭಂಡಾರ ಐತಿದು. ನೀವು ಹಿಂಗೆಲ್ಲ ಮಾತಾಡ್ಬಾರ್ದು. ತಪ್ಪಾಯ್ತನ್ರಿ ತಪ್ಪಾಯ್ತನ್ರಿ. ಏ ಅದೆಲ್ಲ ನಂಗೆ ಗೊತ್ತಾಯ್ತು. ತರಗ ನೀರ್ ತರೋ ಹೋಗ ನಡೆ. ಬಾವಾ ಆಯ್ತು ರೀ ನೋಡ್ರಿ ಯಾರು ಬಂದಾರ. ಬಾ ಒಳ ಬಾ. ಏಯ್ ನಿಂದ್ರಿ ಇಲ್ಲಿ. ಹಾಕಿದೇನು ಹಚ್ಚಿದಿ? ಮೊದಲ ನನ್ನ ಕೈ ಬಂಡಾರ ಇರ್ತೈತಿ ತಗೋಬೇಕೈತಾನೆ. ನೀರ್ ತರೋ ಮೊದಲ ಹೋಗ. ಹಿಂಗ್ಯಾಕ್ ಮಾತಾಡತ್ತೀರಿ? ಏಯ್ ಹೋಗ ಹೋಗ. ಹಂಗೆಲ್ಲ ಅನ್ಬಾರ್ದಪ್ಪ. ಅದು ತಾಯಿ ಭಂಡಾರ ಐತಿ. ಭಂಡಾರ ಮಹಿಮೆ ನಿನಗೆ ಗೊತ್ತಿಲ್ಲ. ಹಂಗೆಲ್ಲ ಅಂದ ನಿಂದೆ ಮಾಡಬೇಡ. ಏ ಬಾಯಿ, ನೀ ನನಗೆ ಹೇಳ್ತಿ ಯಾವ ಸರಿ ಯಾವ ತಪ್ಪತ್ತ ನನಗೆಲ್ಲ ಗೊತ್ತೈತಿ. ನಿನ್ನಿಂದ ಅದನ್ನ ಕಲಿಬೇಕಾಗಿಲ್ಲ. ನಿಮ್ದೇನ್ ತಗದ ಅಲ್ಲ ದುಡ್ಕೊಂತಾಕಿ ದಾಡಿ ನಿಮಗೆ ಬಿಕ್ಕಿ ಬಿಡ್ಕೋತ ಮನಿ ಮನಿ ಅಡ್ಯಾಡ್ತೀರಿ. ಗೊತ್ತಾಗೋದಿಲ್ಲ? 3 ಹೊತ್ತು ದುಡ್ತಿರ ಹಾಕಿನ ಬ್ಯಾಂಡ್ ನಿನಗ ಮಾತಾಡೇನಿ. ನೀ ನನಗೆ ಹೇಳ್ತಿ ದುಡ್ಕೊಂತಾರ ಹಾಕಿನ ಬ್ಯಾಂಡ್ ನಿನಗ. ಅವ್ರನ್ನ ಯಾರು ತಿಳ್ಕೊಂಡಿರಿ ನೀವು? ಅವರಿಗೆ ನೀವು ಹಿಂಗೆಲ್ಲ ಮಾತಾಡೋದು ಸರಿಯಲ್ಲ. ಹಿಂಗಂದು ಮಾತಾಡಿದ್ರೆ ತಪ್ಪಾಗೈತಿ. ನಿಮ್ಗೇನು ತಪ್ಪು ತಿಳ್ಕೊಬೇಡ. ಹೊಟ್ಯಾಗ ಹಾಕೋವ ಬಾ ಒಳಗ. ಏಯ್ ನೀರ್ ತಾನಿ ಮೊದಲ ಬಂದ ಇಲ್ಲಿ ವ್ಯಾತ್ತಗ ಹೇಳಾಕ. ಒಳಗ ಬೇಡವ ತಾಯಿ. ನೋಡು, ನನಗೇನು ನೀಡ್ತಿಲ್ಲ ನೀಡಿ ಕಳಿಸ್ಬಿಡು. ಒಳಗೆಲ್ಲ ಹೋಗಂಗಿಲ್ಲ. ಇನ್ನ ಮುಂದೆ ಭಾಳ ಹೋಗ್ಬೇಕು ಮನೆಗಳ್ನ. ಆಯ್ತು. ಹೆಂಡತಿ ನೋಡಿದ್ರೆ ಎಷ್ಟು ಭಕ್ತಿ ಅದಾಳ. ಗಂಡ ನೋಡಿದ್ರೆ
ಅವ ಈ ರೀತಿ ದೇವ್ರ ಮೇಲೆ ಸಿಡಿ ಮಾಡ್ತಾನೆ. ಸಾವುಕಾರ ಯಾಕೆ ಹಿಂಗೆ ಮಾಡ್ತಾನೆ ಏನೋ ಬಿಡು, ಅದೆಲ್ಲ ನಮ್ಗೆ ಯಾಕ, ಆ ತಾಯಿನ ನೋಡ್ಕೋತಾರೆ. ಏಯ್ ಏನ್ ಮಾಡಾತಿದೀನಿ? ಏನಂದ್ರ ಅವ್ವ ಜೋಗ ಇಡ್ಸ್ಕೊಳಕ್ ಬಂದ, ಜೋಗ ನೀಡಾತೀನಿ. ನೀಡ್ತಿ ನಿಮ್ ತವ್ರ ಮನಿ ತಂದಂಗ ನೀಡ್ತಿ. ನೀನು ನಿನಗರೆ ಬಿಸಿ ಐತಿ. ನಾವು ಕಷ್ಟಪಟ್ಟು ದುಡಿದು ಎಲ್ಲಾ ಮಾಡಿದವ್ರು ನಾವ. ನಿನಗರೆ ತ್ರಾಸ ಆಗೋದೈತಿ, ಈಕಿಗೆ ಏನ್ ತ್ರಾಸ ಆಗೋದೈತಿ. ಆಕಿ ಪುಷಿಟಿ ಕಾಳ ಬರ್ತಾವ, ನೀ ಅರ್ಧ ಜ್ವಾಳ ತಂದು ಸುರುವಕಿಲಿ, ನೀ ದುಡಿದು ತಂದಿರಿ ನಿನಗೆ ಗೊತ್ತಾಕಿತ್ತು. ಯಾಕ್ರಿ ಸಾವುಕಾರ ಹಂಗಂತೀರಿ? ಶುಕ್ರವಾರ ದಿವಸ ತಾಯಿ ಮನೆಗೆ ಬಂದಾಳ, ಹಂಗೆಲ್ಲ ಮಾತಾಡ್ಬಾರ್ದ್ರಿ. ಅಪಶಕನ ಮಾತಾಡ್ಬಾರ್ದು. ಯಾವ್ದು ಅಪಕ್ಷಣ ಏನ್ ನನಗೇನು ಹೇಳ್ತೀನಿ ನೀನು? ಯಾವ ತಾಯಿ ಏನ್ ತಂದದಿ ನೀನು? ನಿನಗ ತಿನ್ನಾಕ ಜೋಳ ಬೇಕಾಗತ್ತ ಹೇಳ, ಅದನ್ನ ಬಿಟ್ಟು ದೇವ್ರ ಹೆಸರು ಹೇಳಿ ಇಲ್ಲಿ ಭಿಕ್ಷೆ ಮಾಡಕ್ ಬಂದದೆ. ಏ ಕತ್ತಿ ಅಂತಕರ ದೇವ್ರ ಕೊಟ್ಟಿದ್ರೆ ನಾ ಕೊಡ್ತತ್ ನೀ ಹೇಳತ್ತದಿ. ದೇವ್ರ ಬಂದು ದುಡ್ದು ಕೊಟ್ಟಿಲ್ಲ, ನಾವ್ ದುಡ್ದಾಗ ನಾಕ್ ಕಾಳ ಬರ್ತಾವಿಲ್ಲಿ, ಅದನ್ನ ತಿಳ್ಕೊ ಹುಚ್ಚ ಮಂಗ್ಯ. ನೀವು ನನಗ ಏನ್ ಅಂತೀರನ್ರಿ, ನಾನಂತೂ ಒಟ್ಟ ಸಿಟ್ಟು ತಿಳ್ಕೊಳಂಗಿಲ್ಲ. ಆದ್ರ ಮನಿಗ್ ಬಂದ್ ತಾಯಿನ ಹಂಗ ಕಳ್ಸ್ಲಾಕ ನನಗ್ ಮನಸ್ಸಿಲ್ರಿ. ನಾ ಏನ್ ಕೊಡ್ಬೇಕಾಗಿದ್ದ ಕೊಟ್ಟೆ ಕಳಿಸ್ತೀನಿ. ಏ ಇಲ್ಲಿ ಕುಡಾಕೆ ನಿಮ್ಮ ಅಪ್ಪನ ಮನೆ ತಂದದೇನ? ಏನ್ ಮಾತಾಡತ್ತೀರಿ ನೀವು? ಮನಿಗ್ ಬಂದವ್ರಿಗೆ ಒಂದ್ ತುತ್ತ ಅನ್ನ ಹಾಕಿ ಕಳ್ಸುವಂತ ಮಂತರ ನಮ್ದು. ಅದ್ರಾಗ ಅವ್ವ ನಮ್ಮ ಮನಿಗ್ ಬಂದಾಳ, ಅಕ್ಕಿಗೆ ನೀವು ಮನಸ್ ನೋಯಿಸಿ ಕಳ್ಸಿದ್ರ ನಮ್ಗೆ ಯಾವತ್ತೂ ಒಳ್ಳೇದಾಗಲ್ರಿ. ಇಷ್ಟೆಲ್ಲಾ ಕೊಟ್ಟಿರೋದು ದೇವ್ರಿಗೆ ಹೊಳ್ ಕೊಡಾಕ ನಾವ್ ವಿಚಾರ ಮಾಡ್ಬೇಕು. ಏ ತಾಯಿಲೆ ಇದೇ ನಿಮ್ಮ ಅಪ್ಪನ ಮನೆ ತಂದೈತಿ ಕೊಡದೇನ? ನಮ್ಮ ಜ್ವಾಳ ನಮ್ಮ ಕಾಳ ಅಕ್ಕೇನ್ ಹಾಕ್ತಿ? ಆಕೆ ಇವ್ರು ತಗದಾರ ಇದೆ. ದೇವ್ರ ಹತ್ತೆ ದೇವ್ರ ಹೆಸರು ಹೇಳಿ ಹಿಂಗ ಬಿಕ್ಕಿ ಮಾಡ್ಕೊಂತ ತಾರವ್ರ ದುಡ್ಕೊತಾರ. ಹಾಕ್ಯಾರ ಬ್ಯಾಡ ಇಲ್ಲ ಒಂದು ಕಾಳು ಉಡ್ಸಲ್ಲ. ಏ ಸೇ ಯವ್ವ, ಗಂಡು ಮಾಡಿದ್ದು ತಪ್ಪಾಗೈತಿ. ನೀನ ಎಲ್ಲ ಹೊಟ್ಯಾಗ ಹಾಕೋಬೇಕ. ಏನ್ ಮಾಡ್ಲಿ, ನನ್ ಕೈಯಾಗ ಏನೂ ಇಲ್ಲ. ಅಲ್ವಾ, ಇವತ್ತ ಶುಕ್ರವಾರ, ಇವತ್ತ ತಾಯಿ ಮನೆಗೆ ಬಂದ, ಹಾಕು ಕಾಳ ಇಸ್ಕೊಂಡು ಹೋದ. ಅಪಶಕನವ ಇದು, ಅಪಶಕನ. ತಾಯಿಗೆ ಕೋಪ ಬಂದ್ರೆ ಏನೆಲ್ಲ ಮಾಡ್ತಾಳ, ಆದ್ರ ಉಡೆ ಹಾಕು ಮನಸ್ಸನ್ನು ಐತಿ. ಇಷ್ಟೊಂದು ಕಠೋರ ಆಗ್ಬಾರ್ದಿತ್ತು ಆ ಸಾವುಕಾರ. ಆದ್ರ ತಂಗಿ, ಈ ಮಾತಿಗೆ ಅವರು ಅನುಭವಿಸ್ತಾರ. ಹಾ, ನಾ ಬರ್ತೀನವ. ಇವರೇ ನಡ್ಸಿ ನಾಟಕ ನಾ ಹೋಗಿಲ್ಲ ಅಲ್ಲಿ. ಏ ನಿಂದೇನ ಇಲ್ಲ ಕೊಡ್ಕೊಳ. ಏ ಬಾಯಿ ಎಂದೇ ಹಚ್ಚಿರಿ ಕರೆ ಬರೀ. ಏ ಸಾವುಕಾರ, ಇವತ್ತೆಷ್ಟು ನನಗೆ ಅವಮಾನ ಮಾಡೋದಿಲ್ಲ, ನನ್ನ ತಾಯಿನ ಅವಮಾನ ಮಾಡೋದಿಲ್ಲ. ಅದಕ್ಕೆ ಒಂದಿಲ್ಲ ಒಂದು ದಿವ್ಸ ಪಶ್ಚಾತ್ತಾಪಟ್ಟ ನೀನಾ ಬಂದ ನಾನು ಹುಡುಕ್ಯಾಡಿ ಕಾಲಿಗೆ ಬೀಳ್ತಿ. ನೆನಪಿನಾಗ ಇಟ್ಕೋ, ಬರ್ತೀನಿ. ಗೊತ್ತತೆ ಹೋಗ, ನೀನ್ ಅದನ್ನ ಹೇಳ್ತಿ. ಏ ಬಾರ ಒಳಗ. ಅವ್ವ, ಮನಿತನ ಬಂದ್ ನಿನಗ ಅವಮಾನ ಮಾಡಿ ಕಳಿಸ್ದ ನನ್ ಗಂಡ. ತಾಯಿ, ನನ್ ಗಂಡಗ್ ಯಾವ ಶಾಪನೂ ಹಾಕ್ಬೇಡವ್ವ. ಅವ ಏನೋ ತಿಳಿಲಾರ್ದೆ ತಪ್ಪು ಮಾಡ್ಯಾನ. ನಾನು ನಿನಗ ಕ್ಷಮೆ ಕೇಳ್ತೀನಿ. ಅವನಿಗೆ ಒಟ್ಟೆ ಯಾವ ಶಿಕ್ಷೆನೂ ಕೊಡಬೇಡ. ಆಯ್ ಇನ್ನ ಬರೋಲ್ಲ, ಇವತ್ತು ಶುಕ್ರವಾರ ಐತಿ. ಇಷ್ಟೊತ್ತನ ಬರ್ತಿರು. ಏನಿಲ್ರಿ, ಇವತ್ತ ಶುಕ್ರವಾರ, ಆಯ್ ಬರೋ ಟೈಮ್ ಆಗೈತಿ, ಇನ್ನ ಬರಲ್ಲ ಹೇಳ. ಹೌದು, ಆಯ್ ಬರ್ತಿರು. ನನಗ ಆಯ್ ಪುಣ್ಯಂದ ಆರಾಮ ಆತ್ ನೋಡ. ಹೌದ್ರಿ, 2-3 ತಿಂಗಳ ದವಾಖಾನ್ಯಾಗ ಬಿಟ್ನಿ. ಯಾವ ದವಾಖಾನೆ ನಾಟ್ಲಿಲ್ಲ, ಏನೂ ಆಗ್ಲಿಲ್ಲ. ಆ ತಾಯಿ ಪುಣ್ಯದಿಂದ ನನ್ಗೆ ಯಾವಾಗ ನಿಮಗೆ ಕುಡ್ಸಿದೆಯಲ್ಲ, ಅವತ್ತಿಂದ ನನಗೆ ಆರಾಮ ಆಗೈತಿವ. ಹೌದ್ರಿ, ಆ ತಾಯಿ ಮೈಮೇನೆ ಹಂಗೆ ಐತ್ರಿ. ಈಗ ನೋಡ್ರಿ ಎಷ್ಟು ಆರಾಮಾಗಿದ್ರಿ. ಯಾಕಂದ್ರ ಪೈಲ ಹಿಂಗ ನೆಲ ಬಿಟ್ಟು ಹೊರಗೆ ಬರ್ತಿತ್ತಿಲ್ಲ ನೀವು. ಈಗ ನೋಡ್ರಿ ಎಲ್ಲ ಕಡೆ ಕೆಲ್ಸಿಗೆ ಹೋಗಿ ಓಡಾಡಕತ್ತೀರಿ. ಆದ್ರೆ ಇನ್ನ ಆಯಿ ಯಾಕೆ ಬರಲ್ಲ ಈಗಾರ? ಅವ್ರದೇ ಅದಕ್ಕೆ ಆಗತ್ತೀನಿ. ಇಲ್ರಿ, ನಿಮ್ಗೆ ಆರಾಮ್ ತಪ್ಪಿತ್ ನೋಡ್ರಿ. ಆ ಆಯಿಗೆ ಬೇಡ್ಕೊಂಡಿನ್ರಿ, 6 ತೊಲಿ ಬಂಗಾರ ಹಾಕ್ತೀನಿ, ನನ್ನ ಗಂಡಗ ಆರಾಮಾಗಿ ಎಲ್ಲ ಕಡೆ ಕೆಲ್ಸಿಗೆ ಹೋಗ್ಲಿ ಅಂತೇಳಿ. ಈಗ ಹಂಗಾದ್ರೆ ಆರಾಮಾಗಿರಿ.
ಅರ್ಧ ಅದಕ್ಕ ಇವತ್ತ ಶುಕ್ರವಾರ ಐತಿ ಇನ್ನ ಆಯಿ ಬರಲ್ಲ ಆಗ್ಯಾರ ಬಂದ್ರಂದ್ರ ಅದಿಷ್ಟು ಯಾವಾಗ ಋಣ ತೀರ್ಸ್ಲಿ ಅವ್ರದಂತೇಳಿ ಬಾರ್ ಹೊತ್ತಂದು ಕೂತೀನ್ರಿ ನಾ. ಹೌದ್ ನೋಡ್ದಾನು ನೀವೇನ ಬದುಕುದಿಲ್ಲತ್ತಿರಲ್ಲ ಜನ ಅಟ್ ಆರಾಮ್ ತೆಪ್ಪಿತ್ ನನಗ ಇನ್ನೇನು ಕೆಲವು ದಿನದಾಗ ಸಾಯ್ತಾನತ್ತಿದ್ರು ಅಂತಾದ್ರ ನನ್ನ ತಾಯಿ ಉಳ್ಸ್ಯಾಳು ಆಕೆ ಹರಕೆ ಮುಟ್ಸುನದಾನು. ಅಲ್ರಿ ನಿಮ್ಗೆ ಎಷ್ಟು ಆರಾಮ್ ತಪ್ಪಿತ್ತು, ಎಷ್ಟು ದವಾಖಾನೆ ತಿರುಗಾಡಿದೇವ್ ಅಂದ್ರ ಕಡಿಮೆ ಆಗಿತ್ತಿಲ್ಲ. ಆ ತಾಯಿಗೆ ಹರಕೆ ಬೇಡ್ಕೊಂತ ಹಿಡಿದು ನಿಮ್ಗ ಆರಾಮ್ ಹಾಕೋತಿ ಹೊಂಟೈತ್ರಿ. ಆ ತಾಯಿ ನೋಡ್ಕೊಂಡವ್ರಿಗೆ ಯಾರೇ ಕಡಿಮೆ ಮಾಡಿಲ್ಲ. ಅದಕ್ಕ ಇನ್ನ ಆಯಿ ಕಾಯಕತ್ತೀನಿ. ಹಾ ಬಂದ್ರೆ ನೋಡ್ರಿ ಆಯಿ ಬಂದೇ ಬಿಟ್ಟೋಳ್ರಿ. ಬಂದ್ಲ ಆಯ? ಹಾ ರೀ. ಯಾಕಾಯಿ ಇಷ್ಟಾಕ್ ಲೇಟ್ ಮಾಡಿದೆ ಬರಾಕ? ಬಾರವ. ಏನಪ್ಪ ಎಲ್ಲಮ್ಮ ಎಲ್ಲಾರಿಗೂ ಒಳ್ಳೇದು ಮಾಡವ, ನಿನ್ನ ನಂಬಿದವ್ರಿಗೆ ಕೈ ಬಿಡ್ಬೇಡ. ಬಾಯಪ್ಪ. ಆರಾಮದಿಯಪ್ಪ? ಆರಾಮದ. ಅದೇ ಇವತ್ತ ಶುಕ್ರವಾರ ಒಂದು ಹರಕೆ ಮುಡ್ಸದಿತ್ತೇವ, ಅದಕ್ಕ ನಿನ್ ಹಾದಿ ಕಾಯಕತ್ತಿದ ಬಂದೆಲ್ಲ ಈಗ ಅಂದಂಗ ಈ ಮೂವತ್ ಯಾಕೆ ಸಪ್ಲಾಗ್ಯದೇವ ನಿಂದ? ಏನಿಲ್ಲವ ಅಯ್ಯ ನಿನ್ ಪುಣ್ಯದಿಂದ ಎಷ್ಟ್ ಹಾಸ್ಪಿಟ್ಲ್ ಅಡ್ಯಾಡ್ನಿ, ಎಷ್ಟ್ ದವಾಖಾನೆ ಅಡ್ಯಾಡ್ನಿ, ಖರೆ ಯಾರು ಹಿಡ್ಲಿಲ್ವಾ ನನ್ನ. ಎಷ್ಟ್ ಗೌಟಿ ಔಷಧ ಮಾಡ್ನಿ, ಏನೂ ಕಡಿಮೆ ಆಗ್ಲಿಲ್ಲ ನನಗ, ನೆಲ ಬಿಟ್ಟು ಹೇಳಿಲ್ಲ. ಆದ್ರೆ ಇವತ್ತಾಯಿ ನಿನ್ ಭಂಡಾರದಿಂದ ನಾವು ಜೀವಂತ ಉಳ್ದನಿವ ತಾಯಿ. ನನಗ ಪ್ರಾಣ ಭಿಕ್ಷೆ ಕೊಟ್ಟಿವ ಯವ್ವ, ಪ್ರಾಣ ಭಿಕ್ಷೆ ಕೊಟ್ಟಿ ಯವ್ವ. ನಿನ್ನ ಆಶೀರ್ವಾದದಿಂದ ಇವತ್ ನಾ ಬದುಕಿ ಉಳ್ದ ಕೆಲ್ಸ ಮಾಡಕತ್ತಾನಿವ. ನೋಡಪ್ಪ, ಈ ಭಂಡಾರ ಯಾರು ನಂಬ್ಯಾರಲ್ಲ ಅವ್ರು ಬಂಗಾರ ಆಗ್ಯಾರ. ಈ ಬಂಗಾರ ಮ್ಯಾಗ ಯಾರು ಅನ್ಯಾಯ ಮಾಡ್ಯಾರಲ್ಲ ಅವ್ರು ಸುಟ್ಕೊಂಡು ಹೋಗ್ತಾರ. ನೋಡು, ಈ ಭಂಡಾರ ನಂಬೈದಿಲ್ಲ, ನೀ ಹಿಂಗ ಉದ್ಧಾರ ಹಾಕೋತ ಹೋಗಿ ನಿನ್ ಗಂಡ ಹೆಂಡತಿ ಸುಖದಿಂದ ಬಾಳ್ತೀರಿ. ಯಾವತ್ತು ಭಂಡಾರ ಕೈ ಬಿಡ್ಬೇಡ್ರಿ. ಏನತ್ತಪ್ಪ? ಆಯ್ತು. ಇದು ಭಂಡಾರಲ್ಲೇವ ನನ್ ಪಾಲಿಗೆ ಬಂಗಾರ. ಯಾಕಂದ್ರ ಈ ತಾಳಿ ಉಳಿಸ್ಕೊಟ್ಟ ದೇವತೆ, ಅದಕ್ಕೆಲೆ ಒಂದ್ ಹರಕೆ ಇತ್ತ, ಅದಕ್ಕೆ ಹರಕೆ ಮಾಡ್ಬೇಕಂತ ನಿಂದೆ ಹಾದಿ ಕಾಯಕತ್ತಿದೇವನ. ಹರಕೆ ಇತ್ತ? ಹೌದು. ಏನ್ ಹರಕೆ ಬೇಡ್ಕೊಂಡಿದ್ದೇವ? ಅದೇ ನನ್ ಗಂಡ ಬದುಕ್ಲಿ, ಸರಿಯಾಗಿ ಆಲೆತ್ತೇಳಿ ಒಂದ್ 60 ತೊಲಿ ಬಂಗಾರ ಬೇಡ್ಕೊಂಡಿದ್ದೇವನ. ಅಲ್ಲವ, ಮೊದಲೇ ಬರ್ತಾ ಇದ್ದಿ ಇಂಥದ್ರಾಗ ಯಾಕೆ ಇದನ್ನೆಲ್ಲ ಮಾಡಕ್ ಹೋಗಿದಿ? ಯಾವ ಈ ಬಂಗಾರ ಅದಲ್ಲ ನನ್ ಗಂಡನ್ ಜೀವನ್ಕಿಂತ ಹೆಚ್ಚೇನಿಲ್ಲ. ಆ ತಾಯಿ ನನ್ ಗಂಡಗ ಜೀವನ ಹೊಳ್ ಕೊಟ್ಟಾಳ. ಅದಕ್ಕ ಇಂಥ ಬಂಗಾರ ನನ್ ಗಂಡ ಎಷ್ಟೋ ಮಾಡಿ ಹಾಕ್ತಾನ. ಅದು ಎಟ್ರದ ತಾಯಿ. ನೋಡುವ, ಆ ತಾಯಿ ನಿಮ್ಗ ಬಂಗಾರ ಬೆಳ್ಳಿ ರೊಕ್ಕ ರೂಪಾಯ ಕೊಡಂತ ಹೇಳಂಗಿಲ್ಲ. ಭಕ್ತಿಲಿಂದ ನೀವು ಕೊಡ್ತಿರಲ್ಲ, ಆಕಿ ನಿಮ್ಗ ಶಕ್ತಿ ಕೊಡ್ತಾಳ ಅದ್ರಾಗ. ಹೌದಿಲ್ಲ? ಹೌದು. ಅದ್ರಂತ ಆಕಿಗೆ ನೋಡ್ಕೋರ್ ನೀವು. ಆಕಿಗೆ ಒಂದು ದುಡ್ಡು ಹಾಕಿದ್ರ ಸಾಕ. ಆಯ್ತು, ಇಲ್ಲೇ ನಿಂದ್ರ ನಾ ಹೋಗ ನೀರ್ ತರ್ತೀನಿ. ಆಯ್ತವ, ನೀ ಎಲ್ಲ ಆರಾಮದಿಲ್ಲ? ನಿನ್ ಪುಣ್ಯದ ಎಲ್ಲ ಆರಾಮ. ಯವ್ವ ನಿನ್ ಪುಣ್ಯದ ಆರಾಮಾಗೈತಿ ನೋಡು. ಮನೆ ಹಂಗ ಹಾಲು ಹುಟ್ಟಿದಂಗ ಹುಕ್ಕಲೇವ, ಗಂಡ ಹೆಂಡತಿ ಚಂದಂಗಿದೆ. ಅವ ಇದ ಹೇಳಿದ್ದೆ ಅಲ್ಲ ನಾ ಹರಕೆ ಐತಿ ಅಂತ. ಆಯ್ತವ, ಅಲ್ಲೇ ಅವ್ವ ನೋಡ್ಯಾಗ ಇಟ್ಬಿಡ, ಅದ್ರಾಗ ಹಾಕಿ. ಹೋಗಿ ಬರ್ಲವನ? ಹಾ ಆಯ್ತು, ಹೋಗಿ ಬರ್ತೇನೆ. ಹೋಯ್ ಬಾಯ್. ರೀ ಈಗ ನನಗ ನೆಮ್ಮದಿ ಐತಿ ನೋಡ್ರಿ. ನಿಮ್ ಹರಕೆ ಯಾವಾಗ ತೀರ್ಸ್ಲಿ ಅಂತ ಅನ್ಸಾಕತ್ತಿತ್ರಿ. ಯಾಕಂದ್ರ ಆ ತಾಯಿಗೆ ಯಾವಾಗ ನೋಡ್ತೀನಿ ಅಷ್ಟು ಸಂತೋಷ ಆಗ್ಬಿಡ್ತದ ನೋಡ್ರಿ. ನೋಡ್ದಾನು, ಆ ತಾಯಿ ನಂಬಿದ ಭಕ್ತರನ್ನ ಯಾವತ್ತೂ ಕೈ ಬಿಡಂಗಿಲ್ಲ. ನಾನ ಉದಾಹರಣೆ. ನಡಿದಾನು ಊಟ ಮಾಡು. ಈ ಹಡಿಸಿ ಮಗ ಮಾನಿಂಗ ರೊಕ್ಕ ಇಸ್ಕೊಂಡು ಹೋಗಿ ಬಾದನ ಆತ. ಅಲ್ಲ ಇಲ್ಲಿ ದುಡ್ಯಾಕು ಸರಿಯಾಗಿ ಬರವಲ್ಲ. ಮತ್ತು ಮಾನ್ಯ ಆರಾಮಿಲ್ದ ಹಾಸಿಗೆ ಹಿಡ್ದದ, ಅವಾಗನು ರೊಕ್ಕ ಇಸ್ಕೊಂಡಾನ. ಅಲ್ಲ ಇವ್ರಿಗೆ ದುರ್ಕೊಂಡ್ ತಿನ್ನಕ ಗತಿ ಇಲ್ಲ. ದೇವ್ರ ದೇನ್ರ ಅಂತೇಳಿ ಅರ್ಧ ತೊಲಿ ಬಂಗಾರಿಗೆ ಇವ ರೊಕ್ಕ ಇಸ್ಕೊಂಡು ಹೋದ. ಆ ದೇವ್ರಿಗೆ ಬಂಗಾರ ಹಾಕಕ್ಕೆ ಬೆಡ್ಕೊಳಕ ಎಲ್ಲ ಬರ್ತೈತಿ. ನನಗೆ ಸರಿಯಾದ ಸಮಯ ಬಂದು ನನ್ನ ಬಡ್ಡಿಯರ ಕೊಡ್ಬೇಕು, ರೊಕ್ಕರೇ ಕೊಡ್ಬೇಕಲ್ಲ. ಏನು ಅಂದ್ರೆ
ಆ ಮಗ ಇವತ್ತು ಬರ್ಲಿ, ಇವತ್ತು ರೊಕ್ಕ ಕೊಡ್ಲಿಲ್ಲ ಇವನು ಹಣ್ಣಂಗೆ ನಗರ ತೆಗಿತೀನಿ ಇವತ್ತು. ಗೌಡ್ರದಾರಲ್ಲೇ ನಮಸ್ಕಾರಪ್ಪ. ಏ ನಿನ್ ನಮಸ್ಕಾರ ಬೆಂಕಿ ಹಚ್ಚ. ಅಲ್ವಾ ಬಡ್ ಇಲ್ಲ ಗಂಟ್ ಇಲ್ಲ, ನೀ ಹಾಸಿಗೆ ಬಿದ್ದಾಗ ನಿನಗೆ ಎಷ್ಟೋ ಸಿಕ್ಕಾಗ ರೊಕ್ಕ ಖರ್ಚಾಗೈತಿ. ಮತ್ತ ಅದ್ರಾಗ ನಿಮ್ಗೆ ದೇವ್ರ ದೇನ್ರ ಬಾಳ ಭಕ್ತಿ ಬಾಳ, ನಿಮಗ ಅರ್ಧ ತುಲಿ ಬಂಗಾರ ಹಾಕೋದ ಏನ್ ಕೊಡಂಬಿತ್ತು ನಿನಗ? ಯಪ್ಪ ಆ ನನ್ನ ತಾಯಿ ಉಳ್ಸ್ಯಾಳು ಯಪ್ಪ ನನ್ನ. ಯಾವ ದವಾಖಾನಿಗೆ ಹೋದ್ನಿ, ದವಾಖಾನ್ಯಾಗ ಹಿಡಿಲಿಲ್ಲ. ಗೌಂಟಿ ಔಷಧ ಮಾಡ್ಯಾರ, ಗೌಂಟಿ ಔಷಧನು ಹಾಕ್ಲಿಲ್ಲ ನನಗ. ರಗಡ್ ಕಡೆ ಅಡ್ಯಾಡ್ನಿಯಪ್ಪ. ನಾನು ಹಾಸ್ಪಿಟ್ಲ್ದಾಗ ಯಾರು ಹಿಡ್ಲಿಲ್ಲ. ಆದ್ರ ಆ ತಾಯಿ ಭಂಡಾರ ಕೊಟ್ಟಾಗಿಂದ ನಾನು ಆರಾಮದನು ಯಪ್ಪ ತಂದೆ. ಏ ಎಲ್ಲಿ ಭಂಡಾರ ಎಲ್ಲಿ ತಾಯಿ ತಂದದಿ? ಹೋಗಿ ಬಂದ ಆಕಿಗೆ ಬೆಡ್ಕೊಂತೀನಿ ಹೋಗಿ ಅರ್ಧ ತುಲಿ ಬಂಗಾರ ಹಾಕಿದಿ. ಅವ್ರಿಗೆಲ್ಲ ಹಿಂಗ್ ನಾಟಕ ಮಾಡಿ ರೊಕ್ಕ ಮಾಡ್ಕೊತಾರ. ಎಲ್ಲಿ ಹುಚ್ಚದಿ ನನ್ನ ದಿನ ಇಲ್ಲ, ನೀ ಸಾಹಿತ್ಯಕ ದುಡಿದ್ರು ಮುರ್ಸಕ್ ಆಗೋದಲ್ಲ. ಮಾತ್ ಬೇರೆ ಮಾಡಿದಿ, ಬಂದ ಹೋಗಿ ತುಂಬಿದಿ. ಗೌಡ್ರ ನನಗೇನತ್ತೀರನ್ರಿ? ಆ ತಾಯಿ ಬಗ್ಗೆ ಹಂಗೆ ಮಾತಾಡ್ಬೇಡ್ರಿ. ನಮ್ಮ ಜೀವ ಇರುತ್ತಾನ, ನಿಮ್ ದುಡ್ದು ಮುಟ್ಟಿಸ್ತಾನ. ಆ ತಾಯಿ ಅನ್ನ ಉಳ್ಸ್ಯಾಳ. ರೊಕ್ಕ ಕೊಡೋದು ಕರೆ ಐತಿ, ಕೊಡ್ತಾನಲ್ರಿ. ನಿಮ್ ರೊಕ್ಕದ ಬಗ್ಗೆ ಕೇಳ್ರಿ. ಆ ದೇವ್ರ ಬಗ್ಗೆ ಹಂಗ್ಯಾಕೆ ಮಾತಾಡ್ತೀರಿ ನೀವು? ಇನ್ನೊಂದ್ ಮೇಲ್ರಿ ಅಂತ ಮಾತಾಡ್ರಿ ಅಂದ್ರ ನಿಮ್ ಬಾಯಾಗ ಹೊಳ ಬೀಳ್ತಾವ್ರಿ ಗೌಡ್ರ. ಏ ಕಡ್ಸಿ ಮಗನ, ಅಲ್ಲ ನನ್ನ ಬಡ್ಡಿ ಕೊಡೋ ಯೋಗ್ಯತೆ ಇಲ್ಲ. ಮೈಯಾಗ ಎಲ್ಲೂ ತಗೊಲ್ ಬಿಟ್ರ ಬೇರೆ ಏನು ಇಲ್ಲ. ವಾದ್ರ ಹಾರಿ ಹೋಗಿ ಎಷ್ಟು ಹಾರಾಡತ್ತೀವಿ ಮಗನ. ಸಾವ್ಕಾರ ಯಾಕೆ ಹಿಂಗ್ ಮಾಡಾಕತ್ತೀರಿ ಅಂತ ನಾನು ನಿಮ್ಮಲ್ಲಿ ಕಾಯಂ ದುಡಿತನ, ದುಡ್ದು ಮುಟ್ಟಿಸ್ತೇನ್ರಿ. ಏ ಅಲ್ಲ ಇಟ್ಟೆಲ್ಲ ದೇವ್ರ ಬಿಡ್ಕೋತಿ. ಆ ನಿನ್ ದೇವಿ ಬಂದ ನನ್ನ ಸಾಲ ಮುಟ್ಟಿಸ್ತಾಳನ್ನ. ಅಲ್ಲ ಕೂತರ ನೇತ್ರ ಬರೀ ನನ್ನ ತಾಯಿ ಅಂತ ಬರ್ಕೋತಿ. ಆ ತಾಯಿ ಏನ್ ತಂದ ನಿನಗ ದುಡ್ದಾಗ ಹಟ್ಟಿ ಹಾಕಂಗಿಲ್ಲ. ನೀ ದುಡ್ದಾಗ ನಿನಗ ನಾಲ್ಕು ಬರ್ತತಿ. ನಾ ನಿನಗ ರೊಕ್ಕ ಕೊಟ್ಟೇನಿ, ಎದಕ್ಕೆ ಹೇಳು? ನೋಡು ನಿನ್ನಲ್ಲಿ ನಾ ದುಡ್ದು ಮುಟ್ಟಿಸ್ತಾನು ಕೆಪಾಸಿಟಿ ಐತಿ, ಅದಕ್ಕ ನನ್ನ ಕಡೆ ರೊಕ್ಕ ಇಸ್ಕೊಂಡಿದಿ. ಆ ತಾಯಿ ಬಂದ್ ದುಡ್ದ ನನ್ನ ಸಾಲ ಕೊಡಂಗಿಲ್ಲ. ಅಲ್ಲ ತಾಯಿ ಅಂತ ಬಿಡ್ಕೋತಿ, ನಿನ್ಗೆ ಏನ್ ಸುಖ ಆಯ್ತು? ಆ ದೇವಿ ಬಂದ್ ಏನ್ ಕೊಟ್ಟಾಳ ನಿನಗ? ಬರೀ ದುಡಿದು ದವಾಖಾನೆ ಹಾಕೋದು, ನೀ ಇಟ್ಟೆಲ್ಲ ಬಿಡ್ಕೊಂಡು ಇಟ್ಟೆಲ್ಲ ಹರ್ಕಿ ಹೊತ್ತಿದೆ, 60 ತೊಲಿ ಬಂಗಾರ ಹಾಕಿದಿ. ಏನಾತ? ನರಗತೆ 4 ದುಡ್ದವ ಇದ್ಯಾ? ರೊಕ್ಕ ಗಳಿಸಿದೀನಿ ಏನಾರು? ನಿನ್ ದುಡಿ ತಪ್ಪಲಿಲ್ಲ. ಸಾಹಿತ್ಯಕ ದುಡಿದೀನಿ, ನಿನಗ ನಾ ರೊಕ್ಕ ಕೊಡ್ತಾನ, ನನಗ ನೀ ಕೈ ಮುಗಿಬೇಕ. ಗೌಡ್ರ ನನಗೇನಾರ ಅನ್ರಿ, ನನ್ನ ತಾಯಿ ಬಗ್ಗೆ ಹೆಂಗ್ ಮಾತಾಡ್ಬೇಡ್ರಿ. ಇದು ಮಾತಾಡ್ರಿ ಅಂದ್ರ ಇನ್ನು ಮುಂದೆ ಬೇರೆ ಹಾಕತ್ ನೋಡ್ರಿ. ಏ ಬಟ್ ತೋರ್ಸಿ ಮಾತಾಡ್ತಿರೋ ಮಗನ. ಎಲ್ಲಮ್ಮ ತಾಯಿ ಕಾಪಾಡವ್ವ. ಏಯ್ ಇಟ್ಟು ನಿನ್ನ ಬಟ್ ಕಟ್ಟಾದ್ರು ಆ ನನ್ನ ತಾಯಿ ಬರ್ಕೊಳತ್ತಿದಿ. ತಾಯಿ ಬಂದಿನಿ ಬರುತ್ತಾಳ. ಹಿಂಗಾದ್ರ ಮನಿದಿನ ಮಗನ ನೀ. ಸರಿ ನೀ ಏನ ಆ ದೇವ್ರ ಅನಸ್ತಿ? ಎಲ್ಲಿ ಕರಿ ಕರಿ ಎಲ್ಲ ಎಲ್ಲ ಬಿಡ್ರಿ ಗೌಡ್ರ. ಅಯ್ಯೋ ಅಯ್ಯೋ ಬಿಡ್ರಿ ಗೌಡ್ರ. ನಾನು ಮುಂದೆ ರೊಕ್ಕ ತಂದ್ ಮುಟ್ಟಿಸ ಎಲ್ಲ ದೇವ್ರ ದೇವ್ರ ಅಂತೇಳಿ ನಾನ್ ರೊಕ್ಕ ಕೊಡೋದು ಬಿಟ್ಟು ಇದರ ಶಾಂಪಲ್ ಇದಕ್ಕೆ ಕೆಟ್ಟ ಆಕೈತಿ ಮಗನ. ಎಲ್ಲಮ್ಮ ಅಯ್ಯೋ ಅಯ್ಯಪ್ಪ ಅಯ್ಯೋ ಎಲ್ಲವಾಯಿ ನಿನ್ ಹೆಸರು ಹೇಳಂತ್ಲೇ ಇವತ್ತ ಬಡಿಸ್ಕೊಂದಿವ ತಾಯಿ. ಬಡಿಸುವಂದ್ರ ಬಡಿಸುವಲ್ಲಕ್ಕ ನಿನ್ ಹೆಸರು ಹೇಳಾವ. ಯಾಕಂದ್ರ ನನ್ನ ತಾಯಿ ದಿವಾನಿ ಹಾಲು ಕೂದು ಎಲ್ಲವ ನಿನ್ನ ಹಾಲು ಕೂದು.